ತುಂಬಾ ಜನ ಅನ್ಕೊಳ್ತಾರೆ ಮದುವೆಯ ನಂತರ ಗಂಡನ ಮಾತು ನಡಿಬೇಕು, ನಾವ್ ಯಾಕೆ ಹೆಂಡತಿ ಮಾತು ಕೇಳಬೇಕು ಅಂತ ಗಂಡಸರಿಗೆ ಒಂದು ಮಾತು. ಹೆಂಡತಿ ಮಾತು ಸ್ವಲ್ಪನಾದ್ರೂ ಕೇಳೋದ್ರಿಂದ ಏನು ಕೀಳಾಗೋದಿಲ್ಲ. ನನ್ನ ಗಂಡ ರಾಜನ್ ತರ ಬದುಕಬೇಕು ಅಂತ ಅಂದ್ಕೊಂಡಿರೋ ಹೆಂಡತಿಯ ಮಾತನ್ನು ಅನುಸರಿಸೋದ್ರಿಂದ ಯಾವ ಗಂಡನೂ ಹಾಳಾಗೋದಿಲ್ಲ. ಮನೆ ಕಟ್ಟುವ ಯೋಗ್ಯತೆ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ಮನೆ ಮುರಿಯೋ ಕೆಲಸ ಮಾಡಬಾರ್ದು. ದೀಪ ಹಚ್ಚುವ ಯೋಗ್ಯತೆ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ಯಾರ ಮನೆ ದೀಪ ಆರಿಸಬಾರ್ದು. ಅನ್ನ ಹಾಕುವ ಯೋಗ್ಯತೆ ಇಲ್ದಿದ್ರು ಪರವಾಗಿಲ್ಲ, ಯಾರದೇ ಅನ್ನ ಕಿತ್ಕೋಬಾರ್ದು. ಬೆಂಕಿ ಆರಿಸುವ ಯೋಗ್ಯತೆ ಇಲ್ದಿದ್ರು ಪರವಾಗಿಲ್ಲ, ಆದ್ರೆ ಉರಿಯುವ ಬೆಂಕಿಗೆ ತುಪ್ಪ ಸುರಿಬಾರ್ದು. ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಗಳನ್ನ ನೋಡ್ತಿದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಈ ತರ ಮತ್ತಷ್ಟು ವಿಡಿಯೋ ಮಾಡಲು ಸಾಧ್ಯವಾಗ್ತದೆ. ಹೆಂಡತಿ ಮನೆಯಲ್ಲಿ ಗಂಡನನ್ನು ಬೈಬೋದು, ಜಗಳ ಮಾಡಬಹುದು. ಆದರೆ ದೇವಸ್ಥಾನಕ್ಕೆ ಹೋದಾಗ ದೇವರನ್ನ ಬೇಡ್ಕೊಳ್ಳೋದು ಒಂದೇ. ದೇವ್ರೆ, ನನ್ನ ಗಂಡ ಮಕ್ಕಳಿಗೆ ಯಾವುದೇ ತೊಂದರೆ ಆಗದಂತ ನೋಡ್ಕೋ, ಅವ್ರಿಗೆ ಯಾವುದೇ ಕಷ್ಟ ಕೊಡಬೇಡ, ಅವ್ರು ಚೆನ್ನಾಗಿರ್ಬೇಕು. ಈ ವಿಷಯ ಎಷ್ಟೋ ಗಂಡದಂದ್ರಿಗೆ ಗೊತ್ತೇ ಇರೋದಿಲ್ಲ. ಹೆಣ್ಣಿಗೆ ಮೋಸ ಮಾಡಿ ಚೆನ್ನಾಗಿದ್ಯಾ, ಆದ್ರೆ ಹೆಣ್ಣಿನ ಶಾಪದಿಂದ ನೀನ್ ನೆಮ್ಮದಿಯಾಗಿರಕ್ಕಾಗೋದಿಲ್ಲ. ಯಾಕಂದ್ರೆ ಸೃಷ್ಟಿಯ ಮೂಲ ಹೆಣ್ಣು. ಅವಳಿಗೆ ಎಷ್ಟೇ ಕಷ್ಟ ಕೊಟ್ರು, ನೋವು ಕೊಟ್ರು, ಅವಳು ಸುಮ್ಮನೆ ಅನ್ನಪೂರ್ಣೇಶ್ವರಿ ಆಗಿದ್ದಾಳೆ ಅಂದ್ರೆ ತಿಳ್ಕೊ, ಒಂದಲ್ಲ ಒಂದ್ ದಿನ ಯಾವುದೋ ಒಂದು ರೂಪದಲ್ಲಿ ಬಂದು ನಿನಗೆ ಮಾರಿ ಹಬ್ಬ ಮಾಡೋದು ಪಕ್ಕ. 4 ಗೋಡೆಗಳ ಮಧ್ಯೆ ಕುಳಿತು ನನ್ನ ಚಿನ್ನ, ನನ್ನ ಬಂಗಾರ, ನನ್ನ ಬೇಬಿ ಅನ್ನೋದು ನಿಜವಾದ ಪ್ರೀತಿ ಅಲ್ಲ. 4 ಜನರ ಮಧ್ಯೆ ಕೈ ಹಿಡಿದು ಏನೇ ಕಷ್ಟ ಬಂದ್ರು ನಾನಿದ್ದೀನಿ ಬಂಗಾರ ಅನ್ನೋದಿದೆಯಲ್ಲ, ಅದು ನಿಜವಾದ ಪ್ರೀತಿ ಅಂದ್ರೆ. ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಗಳನ್ನ ನೋಡ್ತಿದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಈ ತರ ಮತ್ತಷ್ಟು ವಿಡಿಯೋ ಮಾಡಲು ಸಾಧ್ಯವಾಗ್ತದೆ. ಮಾತಾಡೋರು ಹೆಂಡತಿ ಗುಲಾಮ ಅಂದ್ರೂ ಪರವಾಗಿಲ್ಲ. ನಿಮ್ ಹೆಂಡತಿ ನಿಮ್ ತಾಯಿ ತರ ಪ್ರೀತಿ ಕಾಳಜಿ ವಹಿಸ್ತಾ ಇದ್ದಾಳೆ ಅಂದ್ರೆ ಅವಳನ್ನ ಯಾವತ್ತೂ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ತಾಯಿ ಸ್ಥಾನ ತುಂಬೋದಕ್ಕಾಗೋದು ಆ ವ್ಯಕ್ತಿ ಅಂದ್ರೆ ಹೆಂಡತಿ ಮಾತ್ರ. ಅದಕ್ಕೆ ಹೆಂಡತಿಯನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳಿ. ನಿಜ ಅಲ್ವಾ? ಬಂಗಾರದ ಬೆಲೆ ಕೇವಲ ಇಬ್ಬರಿಗೆ ಮಾತ್ರ ಗೊತ್ತಿರ್ತದೆ. ಒಂದು ಮಾರಾಟ ಮಾಡೋರಿಗೆ, ಇನ್ನೊಂದು ಖರೀದಿ ಮಾಡೋರಿಗೆ. ಅದೇ ತರ ನಮ್ಮ ಮೌಲ್ಯ ಏನು ಅಂತ ನಮ್ಮನ್ನು ನಂಬಿದವರಿಗೆ ಮಾತ್ರ ಗೊತ್ತಿರ್ತದೆ. ಏನಂತೀರಾ ಫ್ರೆಂಡ್ಸ್? ಕಾಮೆಂಟ್ ಮಾಡಿ. ಫ್ರೀಯಾಗಿದ್ದಾಗ ಫೋನ್ ಮೆಸೇಜ್ ಮಾಡಿ ಗಂಟೆ ಗಂಟೆ ಮಾತಾಡ್ತಿರಲ್ಲ, ಅದು ನಿಜವಾದ ಪ್ರೀತಿ ಅಲ್ಲ. ನೀವು ಎಷ್ಟೇ ಬ್ಯುಸಿ ಇದ್ರೂ ಕೂಡ ನಮ್ಗಾಗೊಬ್ರು ಕಾಯ್ತಿದ್ದಾರೆ ಅಂತ ಯೋಚಿಸಿ ಫೋನ್ ಮಾಡಿ ಮಾತಾಡ್ತಿರಲ್ಲ, ಅದು ನಿಜವಾದ ಪ್ರೀತಿ. ಫ್ರೆಂಡ್ಸ್, ತುಂಬಾ ಜನ ನನ್ನ ವಿಡಿಯೋಗಳನ್ನ ನೋಡ್ತಿದ್ದಾರೆ, ಆದ್ರೆ ಯಾರು ಫಾಲೋ ಮಾಡ್ತಿಲ್ಲ, ಲೈಕ್ ಮಾಡ್ತಿಲ್ಲ. ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಈ ತರ ಮತ್ತಷ್ಟು ವಿಡಿಯೋ ಮಾಡಲು ಸಾಧ್ಯವಾಗ್ತದೆ. ನಮ್ಮನ್ನ ಹೆತ್ತವ್ರು ನಮ್ಮ ಜೊತೆ ಇರೋದಿಲ್ಲ. ನಾವು ಹೆತ್ತವ್ರು ಒಂದಿನ ನಮ್ಮನ್ನ ಬಿಟ್ಟು ಬೇರೆ ಹೋಗ್ತಾರೆ. ಆದ್ರೆ ಒಬ್ಬ ಪತ್ನಿ ಮಾತ್ರ ಕಷ್ಟ ಸುಖದಲ್ಲಿ ಪಾಲ್ ಹಂಚ್ಕೊಳ್ತಾಳೆ. ಕಣ್ಣು ರೆಪ್ಪೆ ತರ ಕಾಪಾಡ್ತಾಳೆ, ಕೊನೆಯವರೆಗೂ ಚೆನ್ನಾಗಿ ನೋಡ್ಕೊಳ್ತಾಳೆ. ಹಾಗಾಗಿ ಪತ್ನಿಯನ್ನು ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಏನಂತೀರಾ ಫ್ರೆಂಡ್ಸ್?